आपका स्वागत है। मैं आपके साथ फरहान नाज। शहर बीजापुर के हुडको विवेक नगर में जहां पर असुंदरा ऐनापुर की तरफ से जो कर्नाटक सरकार सिद्धरामैया की तरफ से आज शक्ति योजना को लेकर कर्नाटक में बस फ्री की गई है। इसी के चलते यहां पर बस को रोककर बस ड्राइवर और कंडक्टर को सम्मान करके बस की पूजा करके सिद्धरामैया का शुक्रिया अदा करते हुए माध्यम से बात की। मुझे यहाँ के सीएम को तहे दिल से प्रणाम। उन्होंने लेडीज़ के लिए इतना सोचा। आज लेडीज़ फ्री में घूम रहे, वैसे ही वो लेडीज़ सभी लेडीज़ ऐसे फ्रीली पूरी दुनिया में घूमनी चाहिए, ऐसा कुछ आना चाहिए। यही मेरे दिल से इच्छा है और यही कामना है। अभी जो शक्ति योजना बोल के आज योजना जारी की गई है सभी महिलाओं के लिए, कर्नाटक में कहीं भी घूम सकते हो, तो आपको कैसा फील हो रहा है इसका? उसमें फील होने की जैसे ऐसे बोल रहे क्या, ऐसे सातवें आसमान पे जाके बैठ गए सभी लेडीज़ कि आज उनको ऐसे लग रहा है हम भी कुछ है, हमें भी कुछ हक मिला है, हम भी अभी फ्रीली जा सकते हैं, फ्रीली घूम सकते हैं। ये एक ही वार्म फीलिंग उनको मिला है, अरे हाँ हम भी कुछ कर सकते हैं करके। ये इतना उनको बेनिफिट दिया और आगे चल के ऐसे बेनिफिट मिलते गया तो वो कोई लेडीज़ पीछे नहीं रहेगी, हर एक लेडीज़ आगे बढ़ेगी। तो अभी जो कांग्रेस सरकार आई है 5 गारंटी इन्होंने दिए थे, जो भी हैं ये मतलब लेडीज के फेवर में ही हैं, तो आप क्या कांग्रेस को कितना सपोर्ट करते हैं? ऐसे देखा जाए तो सिर्फ कांग्रेस को ही नहीं सभी को सपोर्ट करना, क्योंकि एक ही कांग्रेस के लिए बोला तो बाकी के मन में थोड़ा द्वेष होता है, तो मैं एक ही के लिए कुछ नहीं बोलना चाहिए, सबके लिए समान रहना चाहिए। प्रप्रथमವಾಗಿ ನಮ್ಮ ರಾಜ್ಯದ ಘನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ದಕ್ಷರು ಕಳಂಕರಹಿತರು ನುಡಿದಂತೆ ನಡೆಯುವಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೂ ಮತ್ತು DCM ಆದಂಥ DK ಶಿವಕುಮಾರ್ ಅವರಿಗೂ ಹಾಗೂ ಸಕಲ ಸಚಿವ ಸಂಪುಟದ ಸಚಿವರಿಗೂ ಮತ್ತು ಎಲ್ಲ ಶಾಸಕರಿಗೂ ನಮ್ಮ ಎಲ್ಲ ಮಹಿಳಾಮಣಿಗಳ ವತಿಯಿಂದ ಕೋಟ್ಯಾಂತರ ಮಹಿಳೆಯರ ವತಿಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ। ಬಡತನ ರೇಖೆಗಿಂತ ಕೆಳಗಿರುವ ಜನ ಇರ್ಬೋದು, ದುಡಿಯುವ ಹೆಣ್ಮಕ್ಳು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಉಚಿತ ಬಸ್ ಸೇವೆ ಖಂಡಿತವಾಗಿಯೂ ಬಹಳ ಒಳ್ಳೆಯದಾಗಿದೆ। ಯಾಕೆಂದರೆ ದುಡ್ಡಿದ್ದವರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ, ಒಂದು 50 ರೂಪಾಯಿ ಉಳಿತು ಅಂದರೆ ಅದನ್ನೇ ಭಾಳ ಖುಷಿ ಪಡ್ತಾರೆ ನಮ್ಮ ಹೆಣ್ಮಕ್ಳು। ಅವ್ರಿಗೆಲ್ಲೋ ಒಂದು ಕಡೆ ಒಂದು ವಾರ್ಮ್ ಫೀಲಿಂಗು, ಎಲ್ಲೋ ನಮಗೊಬ್ಬರು ಕೇರ್ ಮಾಡೋರು ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ। ಮತ್ತು ಇದು ಒಂದೇ ಅಲ್ಲ, ಅದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅಥವಾ ಅನ್ನಭಾಗ್ಯ ಇರ್ಬೋದು, ಇನ್ನೂ ಹಲವಾರು ಸೇವೆಗಳನ್ನು ಕೊಟ್ಟಿದ್ದಾರೆ। ಇದು ನಿಜವಾಗ್ಲೂ ಎಲ್ಲರೂ ಕೂಡ ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ, ನಾವು ಚೆನ್ನಾಗಿರ್ಬೋದು ಇನ್ಮೇಲೆ ಅಂತ। ಆದ್ದರಿಂದ ಮತ್ತೆ ಎಲ್ಲರ ವತಿಯಿಂದ ಸಮಸ್ತ ಕೋಟಿ ಕರುನಾಡ ಮಹಿಳೆಯರ ವತಿಯಿಂದ ನಾವೆಲ್ಲರೂ ಕೂಡ ಅವ್ರಿಗೆ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ। ಇನ್ನೂ ಒಂದು ವಿನಂತಿ ಅಂದರೆ ಬಸ್ಸುಗಳನ್ನು ಹೆಚ್ಚಿಸಬೇಕು ಮತ್ತು ಅಲ್ಲಲ್ಲಿ ಅನುಕೂಲ ಆಗೋಂಥ ಸ್ಟಾಪ್ಗಳನ್ನು ಮಾಡಬೇಕು ಮತ್ತು ಇದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ಇನ್ನಷ್ಟು ಹೆಚ್ಚಿನ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೇನೆ। ಮೇಡಮ್, ಇವತ್ತು ಶಕ್ತಿ ಯೋಜನೆ ಅಂತ ಜಾರಿ ಮಾಡಿದ್ದಾರೆ, ಹ್ಞೂ ರೀ। ಆದ್ರೆ ನಿಮ್ಗೆ ಹ್ಯಾಂಗ ಅನಿಸ್ತಾ ಇದೆ? ಈಗ ಬಸ್ಸಲ್ಲಿ ಎಲ್ಲರೂ ಮಹಿಳೆಯವರು ಬರೀ ಆಧಾರ್ ಕಾರ್ಡ್ ತೋರಿಸಿ ಈಗ ಫ್ರೀನಾಗಿ ಹೋಗ್ಬೋದು, ಹ್ಯಾಂಗ ಅನಿಸ್ತಾ ಇದೆ? ಭಾಳನೇ ಖುಷಿ ಅನ್ನಿಸ್ತು, ಯಾಕೆಂದ್ರೆ ಇಲ್ಲಂತೂ ಯಾರು ಡುಪ್ಲಿಕೇಟ್ ಓಡಾಡೋರು ಯಾರೂ ಇಲ್ಲ, ಎಲ್ಲ ಇಲ್ಲಿ ಹಕ್ಕುದಾರ ಇರ್ತಾರೆ। ಈಗ ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತಂದ್ರೆ ಆ ಮಗುವಿಗೆ ಎಲ್ಲ ಹಕ್ಕು ಬಾಧ್ಯತೆಗಳು ಆಟೋಮೆಟಿಕ್ಕಾಗಿ ಬರ್ತವೆ। ಅದೇ ಥರ ಈ ದೇಶದಲ್ಲಿ ಈ ನಾಡಿನಲ್ಲಿ ಹುಟ್ಟಿದಂಥ ಎಲ್ಲ ಜನರಿಗೂ ಅವ್ರದ್ದೇ ಆದಂಥ ಹಕ್ಕುಗಳನ್ನು ಕೊಡೋದು ನಮ್ಮ ಧರ್ಮ। ಈಗ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ ಕೆಲವರು ಅಪಹಾಸ್ಯ ಮಾಡ್ತಾರೆ, ಏನಿಲ್ಲ, ಈ ದೇಶದಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಬೇಕು, ಶಿಕ್ಷಣವನ್ನು ಪಡಿಬೇಕು, ಆರೋಗ್ಯವಾಗಿರಬೇಕು ಮತ್ತು ಉಚಿತವಾಗಿ ಓಡಾಡಬೇಕು, ಇದು ಅವ್ರ ಹಕ್ಕು। ಇದ್ದವರು ಬಿಡಬಹುದು, ಆದರೆ ಇಲ್ಲದವ್ರಿಗೆ ಬಹಳಷ್ಟು ಅನುಕೂಲ ಆಗಿದೆ। ಇದು ಯಾವ ಪಕ್ಷಾತೀತವಾಗಿ ಎಲ್ಲರೂ ಒಪ್ಕೊಳ್ಳಬೇಕು। ನಾವು ಆ ಪಕ್ಷದವರಲ್ಲ ಅಂತ ಹೇಳಿ ಮೊಸರಿನಲ್ಲಿ ಕಲ್ಲು ಹುಡ್ಕೋ ಕೆಲಸ ಮಾಡಬಾರ್ದು, ಇಲ್ಲಿ ಸಲ್ಲದ ಗೂಬೆ ಕುಡಿಸೋದು ಇದೆಲ್ಲ ತಪ್ಪಾಗ್ತದೆ। ಸತ್ಯವಾಗಿ ಹೇಳಬೇಕು ಅಂದರೆ ಇದು ಬಹಳ ಸುತ್ಯರ್ಹವಂಥ ಕಾರ್ಯವನ್ನು ಮಾಡಿದ್ದಾರೆ। ಅದರಿಂದ ಮತ್ತೆ ನಮ್ಮ ಈ ಘನ ಸರ್ಕಾರಕ್ಕೆ ನಾವು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ। ಇಂತಹ ಒಳ್ಳೆಯ ಪ್ರಗತಿಪರ ಕಾರ್ಯಗಳಿಗೆ ಎಲ್ಲ ಪಕ್ಷದವರು ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೇವೆ। ಯಾಕೆಂದರೆ ಇವು ಉಚಿತ ಯೋಜನೆಗಳು ಅಂದ್ಕೂಳೆ ಏನೋ ಅವ್ರು ಆಲಸ್ಯಗಳಾಗ್ತಾರೆ ಅಂತ, ಇದ್ದವ್ರಿಗೆ ಇದು ಆಲಸ್ಯ ಕೋಟಿ ಲೂಟಿ ಮಾಡೋರನ್ನೆಲ್ಲ ನೋಡಿದಾಗ ಏನು 2 ಹೊತ್ತು ಊಟ ಇಲ್ಲ ಜನರಿಗೆ ಇದು ಬಹಳಷ್ಟು ಅನುಕೂಲ ಆಗ್ತದೆ। ಆದ್ದರಿಂದ ದಯವಿಟ್ಟು ನಮ್ಮ ಸರ್ಕಾರ ಇದೇ ಥರ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನು ನಮ್ಮ ಜನತೆಗೆ ಮಾಡಲಿ। ಅದು ಹೆಣ್ಮಕ್ಳಿರ್ಬೋದು, ನಿರುದ್ಯೋಗಿ ಯುವಕರೇ ಇರಬಹುದು, ಯಾರೇ ಇರಲಿ, ಎಲ್ಲರೂ ಕೂಡ ಸಮೃದ್ಧಿಯಾಗಿ ಬೆಳಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು, ಅವರು ಸುರಕ್ಷಿತವಾಗಿರಬೇಕು ನಮ್ಮ ನಾಡಿನಲ್ಲಿ, ಇದು ನಮ್ಮೆಲ್ಲರ ಇಚ್ಛೆ। ಅದಕ್ಕೆ ನಾನು ಎಲ್ಲ ಪಕ್ಷದವರಿಗೂ ಕೇಳ್ಕೊತೀನಿ, ತಾವೆಲ್ಲರೂ ಕೂಡ ಯಾವುದೇ ಒಂದು ಪ್ರಗತಿಪರ ಕೆಲಸ ಬಂದಾಗ ಯಾವುದೇ ಅಡ್ಡ ಹಾಕಲಾರದೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಕೂಡ ಈ ನಿಟ್ಟಿನಲ್ಲಿ ಕೇಳ್ಕೊತೀನಿ। ನನ್ನ ಹೆಸರು ವಸುಂಧರಾ ಐನಾಪುರ್, ಜಲನಗರ, ವಿವೇಕ್ ನಗರ, ಬಿಜಾಪುರ। ವತಿಯಿಂದ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಈ ಸದ್ಯಕ್ಕೆ ನಮಗಲ್ಲಿ ಆಗಿದ್ದಂಥ ಅನಾನುಕೂಲ ಇದ್ದಿದ್ದು ಎಲ್ಲ ಅನುಕೂಲ ಆಗಿದೆ।
ಭಾಳ ಖುಷಿಯಾಗಿದೆ. ಇಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ನಿಮ್ಮ ಮತದಾರರಿಗೆ ಇನ್ನು ಮುಂದಿನ ಇಲೆಕ್ಷನ್ ಸುದ್ದಕ್ಕೇನು ಎಲ್ಲ ಟಾರ್ಗೆಟ್ ಇಟ್ಕೊಂಡು ಮಾಡ್ಲಾಕತ್ತೀರಿ. ಆದರೂ ನಾವು ಅದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೆಸಿಂದ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ಕೆಸಿಂದ ಈ ನಿರುದ್ಯೋಗಿ ಮಂದಿಗೆ ಉದ್ಯೋಗ ಹಚ್ಚಬೇಕು ಮೊದಲು. ಅದು ಎಲ್ಲರಿಗೆ ಫ್ರೀ ಕೊಡೋದಕ್ಕಿಂತಲೂ ಉದ್ಯೋಗ ಆಯ್ತಂದ್ರೆ ಅವ್ರವ್ರ ಕಾಲ ಮ್ಯಾಗ ಅವ್ರು ನಿಂತರೆ ಭಾಳ ಚಲೋ ಏನು ಅದಕ್ಕೆ ಅವ್ರಿಗೆ ಆರೋಗ್ಯನೂ ಇರ್ತದೆ, ಉದ್ಯೋಗನೂ ಇರ್ತದೆ. ಹಿಂಗಾಗಿ ಕೆಸಿಂದ ಒಳ್ಳೇದಾಗ್ತದೆ. ಉದ್ಯೋಗ ಹಚ್ಚೋದು ಕಡೆ ಮೊದಲು ವಿಶೇಷ ಕೆಲಸ ಕೊಡ್ರಿ. ಈಗ ಬಿ ಜೆ ಪಿ ಅವ್ರು ಏನು ಮಾಡ್ತಾರೆ, ನೀವು ರೊಕ್ಕ ಕೊಟ್ಟಿದ್ದು ಅತ್ತಿಗೆ ಸೊಸೆಗೆ ಜಗಳ ಆತಲಾಗತ್ತಾರ. ಅದಕ್ಕೆ ಯಾರು ನೀವು ಕಿವಿ ಕೊಡಬಾರ್ದು. ಏನು ಅವ್ರಿಗೆ ಹೊಟ್ಟೆ ಕಿಚ್ಚಿ ಭಾಳ ಇರ್ತದೆ. ಅದಕ್ಕೆ ಈ ಸದ್ಯಕ್ಕೆ ಈಗ ಅವ್ರಿಗೆ ಭಯಂಕರ ತ್ರಾಸ ಆಗ್ಯದ. ಈಗ ಮುಂದಿನ ಸದ್ಯಕ್ಕೆ ನಿನ್ನೆ ಸಿದ್ದರಾಮಯ್ಯ ಅವ್ರು ಹೇಳಿದ ಪ್ರಕಾರ ನರೇಂದ್ರ ಮೋದಿನ ಕೆಲವು ಸಲ ತಂದಾಗ ಅವ್ರದ್ದು ಈಗ ಎಲ್ಲರೂ ಡೀಲ್ ಆಗ್ಯಾವ ಟಾಕಿಗಳು. ಅದಕ್ಕೆ ಹಿಂಗೆ ಈಗ ಎಲ್ಲರಿಗೂ ಸ್ವಲ್ಪ ಒಕ್ಕಟ್ಟು ಹಾಕಿಸಿಂದ ನೀವು ಎಲ್ಲ ನಿಮ್ಮ ಮೇಲೆ ಜಗಳ ಆಗಲಾರ್ದಾಗ ನೋಡ್ಕೊಡ್ಕೆ ಹೋಗ್ಬೇಕಂತ ಹೇಳ್ಕೆ ನನ್ನ ವಿನಂತಿ. ಸಿದ್ದಪ್ಪ ಹಳ್ಳದ. हाथ में मिलता हूँ नहीं मुझे तो हाँ ऐसा है कि ठीक है मैं शिकायत भी कर लेता हूँ बात